ಪಾಕಿಸ್ತಾನದ ಜಿಹಾದಿಗಳಿಗೆ ನೋಡಿ, ಶಾಂತಿಪ್ರಿಯವಾದ ನಮ್ಮ ಭಾರತ ದೇಶದಲ್ಲಿ ಅಶಾಂತಿ ಮೂಡೋ ಉದ್ದೇಶದಿಂದ ಪಾಕಿಸ್ತಾನದಲ್ಲಿರೋ ಜಿಹಾದಿ ಮನಸ್ಥಿತಿಯವರು ನಮ್ಮ ಸಾಮರಸ್ಯದಲ್ಲಿರೋ ಹೊಂದಾಣಿಕೆ ಮಾಡ್ಕೊಂಡಿರೋ ಭಾರತದ ಜನತೆ ಮೇಲೆ ಮೂಢತನದಿಂದ ಮತ್ತು ನಮ್ಮಲ್ಲಿ ಗಲಭೆನ ಹೆಬ್ಬರಿಸೋ ಉದ್ದೇಶದಿಂದ ಮತದ ಅಂತ್ಯದಿಂದ ಅವ್ರುಗಳಿಗೆ ಮನಸ್ಸಲ್ಲಿ ಕೊಲೆ ಮಾಡ್ತಾ ಇದ್ದಾರೆ. ಎಷ್ಟು ನೋವಾಗುತ್ತೆ ಅಂದರೆ, ಪ್ರತಿಯೊಂದು ಮುಸ್ಲಿಮ್ಸರು ನಾನೊಬ್ಬ ಭಾರತೀಯ ಅನ್ನೋ ಒಂದು ಮಾತು ಯಾವಾಗ ಅವ್ರ ಮನಸ್ಸಿಂದ ಮೂಡುತ್ತೋ ಅವತ್ತು ಭಾರತೀಯರಾಗಿರೋ ಪ್ರತಿಯೊಬ್ಬರು ಶಾಂತಿಯುತವಾಗಿ ಬಾಳಕ್ಕಾಗತ್ತೆ. ಆದರೆ ಪಾಕಿಸ್ತಾನದ ಮನಸ್ಥಿತಿ ನಮ್ಮ ಭಾರತದಲ್ಲಿ ಚುಚ್ಚಿ ರಕ್ತ ಬ್ಲೀಡ್ ಮಾಡಿ ಇಲ್ಲಿ ಅಶಾಂತಿ ಮೂಡಿಸೋ ಉದ್ದೇಶದಿಂದ ಈ ಥರ ಎಲ್ಲರನ್ನೂ ಕೊಲೆ ಮಾಡಿ ಹತ್ಯೆ ಮಾಡಿ ಅದು ಶಾಂತಿಯುತವಾಗಿ ಪ್ರವಾಸಕ್ಕೆ ಹೋದಂಥ ಜನತೆಗಳಲ್ಲಿ ಈ ಥರದೊಂದು ವೆಪನ್ ಅವ್ರು ನೋಡಿ ಎಷ್ಟು ದಿವಸದಿಂದ ಕಾಯ್ತಾ ಇದ್ದಾರೆ. ಈ ಥರ ನಮ್ಮನ್ನೇ ಬಾಂಬೆಯಲ್ಲಿ ಮಾಡಿದರು, ಈಗ ನೋಡಿದ್ರೆ ಇದರಲ್ಲಿ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಯಾವುದೇ ಕಾರಣಕ್ಕೂ ಅವರು ಜಮ್ಮು ಕಾಶ್ಮೀರನ ಅವರು ತಗೊಳಕ್ಕಾಗೋದೇ ಇಲ್ಲ. ನಾನಿರೋ ಗಂಟನೂ ಆಗಲ್ಲ, ಪ್ರತಿಯೊಬ್ಬ ಭಾರತೀಯ ಇರೋ ಗಂಟನೂ ಕಾಶ್ಮೀರನ ಯಾವುದೇ ಕಾರಣಕ್ಕೂ ಆಗೋಲ್ಲ. ಅದು ಮನಗಂಡ್ಬೇಕು ಅವರು. ಇದನ್ನಾರು ನಿಲ್ಲಿಸಿ ಇನ್ನು ಮುಂದಕ್ಕಾದರೂ ಶಾಂತಿಯಿಂದ ಬದುಕೋಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾಯಿದ್ದೀನಿ. ನಮ್ಮನ್ನು ಕೆಣಕಿದ್ರೆ ಒಬ್ಬೊಬ್ಬ ಭಾರತೀಯನು ಒಂದೊಂದು ಕಲ್ಲು ಹಾಕಿದ್ರೆ ಪಾಕಿಸ್ತಾನ ಮುಚ್ಚೋಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಪುಡಿ ಅದಕ್ಕೆ ನಾವು ಶಾಂತಿ ಪ್ರಿಯರು, ಅದಕ್ಕೆ ಅವಕಾಶ ಕೊಡಬೇಡಿ. ಈಗಲೇ ಕೊಟ್ಟು ನಮ್ಮನ್ನು ರಕ್ತನ ಕುದಿಯೋ ಥರ ಮಾಡ್ತಾಯಿದ್ದೀರಾ. ಇದಕ್ಕೆ ಉತ್ತರ ಪ್ರತಿಯೊಬ್ಬಲ್ಲ, ನನ್ನ ಈಗ್ತಾಗಿರೋ ಹುಟ್ಟಿರೋ ಮಗು ಉತ್ತರ ಕೊಡುತ್ತೆ. ಫಸ್ಟು ಅದನ್ನು ಮನ್ಕಾಡಿ. ಜೈ ಹಿಂದ್, ಜೈ ಭಾರತ್. ನನ್ನ ಹೆಸರು ಸಿದ್ದೇಗೌಡ, ಸ್ಥಳೀಯ. ನೋಡಿ, ಕಳೆದ ಮಂಗಳವಾರ ಮಧ್ಯಾಹ್ನ ಏನು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಜಿಹಾದಿಗಳು ಪಿಕ್ನಿಕ್ಗೆ ಟೂರಿಸಮ್ಗೆ ಹೋಗಿರುವಂಥ ಸಮಯದಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಅವರು ಅಷ್ಟು ತಾಕತ್ತಿದ್ರೆ, ಅವ್ರಿಗೆ ಅಷ್ಟು ದಮ್ಮಿದ್ರೆ, ಅವರು ಗಂಡಸರೇ ಆಗಿದ್ರೆ ಪಾಕಿಸ್ತಾನದ ಜಿಹಾದಿಗಳು ನಮ್ಮ ಭಾರತೀಯ ಸೇನೆ ಮೇಲೆ ನೇರವಾಗಿ ಬಂದು ಅವರು ಯುದ್ಧನ ಸಾರಬೇಕಾಗಿತ್ತು. ಅವ್ರ ಯೋಗ್ಯತೆಗೆ, ಅವ್ರ ಏಡಿತನಕ್ಕೆ ಅವ್ರ ಕೈಯಲ್ಲಿ AK-47 ಅಂತ ಗನ್ಗಳಂತೆ ನಮ್ಮ ಹಿಂದೂಗಳ ಭಾರತೀಯರ ಹತ್ರ ಯಾವುದೇ ರೀತಿಯಾದಂಥ ವೆಪನ್ಸ್ಗಳಿಲ್ಲ, ಯಾವುದೇ ರೀತಿಯಾದಂಥ ಮಾರಕಾಸ್ತ್ರಗಳು ಏನೂ ಇಲ್ಲ. ಆದರೆ ಇವರು ಅಂಥ ಸಮಯನ ನೋಡಿಕೊಂಡು ಎಂಜಾಯ್ಮೆಂಟ್ಗೆ ಅಂತ ಹೋಗಿರೋಂಥವ್ರನ್ನ ಹೋಗ್ಬಿಟ್ಟು ಸಾಯಿಸ್ಬಿಟ್ಟು ಅಮಾಯಕರುಗಳನ್ನ ಸಾಯಿಸ್ಬಿಟ್ಟು ಅದು ಹಿಂದೂಗಳನ್ನೇ ಸಾಯಿಸ್ಬಿಟ್ಟು ಇವರು ಏನೋ ಮೆರಿತೀನಿ ಅಂತ ಹೋದರೆ ಇದೆಷ್ಟು ಮಟ್ಟಿಗೆ ಸರಿ ಇದೆ? ಇವತ್ತು ನಮ್ಮ ಭಾರತೀಯ ದೇಶದ ಪ್ರಧಾನಮಂತ್ರಿಗಳು ಅವರ ಯಾವುದೇ ಒಂದು ನಿರ್ಧಾರ ತಗೊಳಿದ್ರು ನಾವು ಅವ್ರಿಗೆ ಬದ್ಧ. ಅವರ ಜೊತೆ ಹಿಂದೂ ಯುವಕರು, ವಿಶೇಷವಾಗಿ ಹಿಂದೂ ಯುವಕರು ಅವರ ಜೊತೆ ಯಾವಾಗಲೂ ಸದಾ ಸಿದ್ಧ. ಇದನ್ನು ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಂಧು ನದಿ ಒಪ್ಪಂದನ ರದ್ದುಪಡಿಸಿದ್ದೀವಿ. ರದ್ದುಪಡಿಸಿದ್ದೀವಿ ಅಂತ ಹೇಳಿದ ತಕ್ಷಣವೇ ಅವ್ರಿಗೆ ಆಗಲೇ ಪಾಕಿಸ್ತಾನ ಫುಲ್ ವಿಲ ಅಂತ ಒದ್ದಾಡ್ತಿದೆ. ಇದನ್ನು ನಾವು ಕಂಟಿನ್ಯೂ ಮಾಡಬಾರ್ದು ಅನ್ನೋದಿದ್ರೆ ನೀವು ನಿಮ್ಮ ಪಾಕಿಸ್ತಾನದಲ್ಲಿರುವಂಥ ಜಿಹಾದಿಗಳನ್ನ ನೀವೇ ತಡೆಯೋದು, ಅವ್ರಿಗೆ ಬುದ್ಧಿವಾದನ ಹೇಳಬೇಕು. ನಾವು ಯಾವುದೇ ಕಾರಣಕ್ಕೂ ಬಾಯಿ ಮಾತಲ್ಲಿ ನೆಷ್ಟಿಂದ ಹೇಳಲ್ಲ. ನಾವು ಕೂಡ ಗಂಡಸ್ರೆ. ಈ ಕಡೆಯಿಂದನೂ ಬುಲೆಟ್ಗಳು ನುಗ್ಗುತ್ತೆ, ಈ ಕಡೆಯಿಂದನೂ ಬಾಂಬ್ಗಳು ಸಿಡಿಯುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ನಿಮ್ಮೊಬ್ಬರ ಕೈಲೆಲ್ಲ ಹೇಳಬೇಕು ಅಂದರೆ ಭಾರತೀಯ ಸೇನೆಯಲ್ಲಿ 15,55,505 ಸೈನಿಕರು ಇದ್ದಾರೆ. ಪಾಕಿಸ್ತಾನದಲ್ಲಿ ಎಷ್ಟಿದೆ ಸ್ವಾಮಿ? ನೀವಿರೋದೇ 6,500 ಜನ. ಒಬ್ಬರೊಬ್ಬರು ಇಲ್ಲಿ ನಮ್ಮ ನಾಯಕರು ಹೇಳ್ದಂಗೆ ಒಂದೊಂದು ಕಲ್ಗಳನ್ನ ಒಬ್ಬರೊಬ್ಬರು ಹಿಂದೂ ಯುವಕರು ಕಲ್ಗಳು ಎಸ್ಬಿಟ್ರೆ ಸಾಕು, ಪಾಕಿಸ್ತಾನ ಫುಲ್ ಪುಡಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರು ಬೆಂಬಲಗಳು ಕೊಡ್ತಾರೋ ಅದೇ ರೀತಿ ನಮಗೂ ನೂರಾರು ದೇಶಗಳು ಬೆಂಬಲ ಕೊಡೋಕೆ ರೆಡಿ ಇದೆ. ಅದಕ್ಕಿಂತ ಹೆಚ್ಚಾಗಿ ನೂರಾರು ಜನ, ಲಕ್ಷಾಂತರ ಕೋಟಿ ಜನ ಯುವ ನಾಯಕರುಗಳಿದ್ದೀವಿ. ಯಾವುದಕ್ಕೂ ಅಂಜೋದಿಲ್ಲ, ಯಾವುದಕ್ಕೂ ಭಯ ಪಡೋ ಮಾತೇ ಇಲ್ಲ. ಈಗಲೂ ಅಷ್ಟೇ ಇದಕ್ಕೆ ತಕ್ಕ ಉತ್ತರ ನಮ್ಮ ನರೇಂದ್ರ ಮೋದಿಜಿ ಅವರು ಕೊಟ್ಟೇ ಕೊಡ್ತಾರೆ. ಅದನ್ನು ನೀವು ಅನುಭವಿಸ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ ಗೌಡ ಅಂತ, ಶ್ರೀನಗರ್ ನಿವಾಸಿ ಸರ್.